ಹಲೋ ಫ್ರೆಂಡ್ಸ್, ನೆಕ್ಸೊಂದು ಇದು ಎರಡನೇ ವಿಡಿಯೋ ಯಾಕೆ ಮಾಡತ್ತೇನಪ್ಪ ಅಂದ್ರೆ ಬಹಳಷ್ಟು ಜನ ಗಾಡಿ ಸ್ಟಾರ್ಟ್ ಮಾಡಿ ಹಂಗ ಒಂದ್ ನಿಮಿಷನೂ ವೇಟ್ ಮಾಡದೆ ಹಂಗ ತಗೊಂಡು ಹೋಗ್ಬಿಡ್ತಾರ ಗೇರ್ ಹಾಕೊಂಡು. ಆದ್ರೆ ಹಂಗ್ ಮಾಡೋಂಗಿಲ್ಲ. ಆಕ್ಚುಲಿ ಗಾಡಿ ಐಡ್ಲಿಂಗ್ ಆಗುದಿರ್ತೈತಿ, ಅದಾದ್ಮೇಲೆನ ಗಾಡಿ ತಗೊಂಡು ಹೋಗ್ಬೇಕಾಗತ್ತ. ಇಲ್ಲಿ ನೋಡ್ರಿ, ಯಾವಾಗ್ಲೂ ಗಾಡಿ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಒಂದ್ 10 ಸೆಕೆಂಡ್ಸ್ ಕೊಡ್ರಿ, ಅದ್ರ ಡಿಜಿಟಲಿ ಎಲ್ಲ ಸೆಟ್ ಆಗಾಕ. ಅದಾದ್ಮೇಲೆ ನೆಕ್ಸ್ಟ್ ನೀವು ಚಾವಿ ಆನ್ ಮಾಡ್ತೀರಿ. ಚಾವಿ ಆನ್ ಮಾಡಿದ್ಮೇಲೆ ಯಾವಾಗ್ಲೂ ಹೈ ಆರ್ ಪಿ ಎಂ ಒಳಗ ಗಾಡಿ ಸ್ಟಾರ್ಟ್ ಆಗತ್ತೆ. ಗಾಡಿ ಹೈ ಆರ್ ಪಿ ಎಂ ದಾಗ ಸ್ಟಾರ್ಟ್ ಆದ ಕೂಡಲೇ ನೀವು ಸ್ವಲ್ಪ ಮತ್ತೊಂದು ನಿಮಿಷ ವೇಟ್ ಮಾಡ್ಬೇಕು, ಅದು ಲೋ ಆರ್ ಪಿ ಎಂ ಬರ್ಬೇಕಂದ್ರೆ. ಇಲ್ಲಿ 3 ಲೈನ್ ಕಾಣಕತ್ತಿದ್ವಿ ನಿಮ್ಗೆ. 3 ಲೈನ್ ಯಾವಾಗ ಕಾಣ್ತ ಅಂತಂದ್ರೆ ಹೈ ಆರ್ ಪಿ ಎಂ ದಾಗ ಯಾವಾಗ್ಲೂ ಗಾಡಿ ಇರ್ತೈತಿ, ಅದು ಪೂರಾ ಐಡ್ಲಿಂಗ್ ಆಗ್ತೈತಿ. ಐಡ್ಲಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರ ಪೂರಾ ಆಯಿಲ್ ಇಂಜಿನ್ ಒಳಗೆಲ್ಲ ಹೋದ್ರೆ ಆಮೇಲೆ ಅದು ಸ್ಟಾರ್ಟ್ ಆಗಕ್ಕೆ ಕೆಪೇಬಲ್ ಐತಿ, ಸೆಟ್ ಆಗೈತಿ ಅಂತ ಅರ್ಥ. ಸೊ ಈ ಟೈಮ್ದಾಗ ಏನಾಗತ್ತ, ನೀವು ಹಂಗ ಗಾಡಿ ತಗೊಂಡು ಹೋದಿದ್ರೆ ಡ್ರೈ ಆಗಿ ಪೂರಾ ಗಾಡಿ ಮುಂದೆ ಹೋಗಕ್ ಸ್ಟಾರ್ಟ್ ಮಾಡ್ತೈತಿ. ಅವಾಗ ಇಂಜಿನಿಗೆ ಹೊಡೆದು ಬೀಳ್ತೈತಿ. ಆಮೇಲೆ ಇಂಜಿನ್ ವಾಲ್ಸ್ ಏನ ಎಲ್ಲ ಮಾರ್ಕ್ಸ್ ಲೈನ್ಸ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಂಜಿನ್ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಪರ್ ಆಗಿ ಐಡಲಿಂಗ್ ಆಗ್ಬೇಕದು. ಯಾವಾಗ್ಲೂ ಐಡಲಿಂಗ್ ಆದ್ಮೇಲೆನ ನೀವು ಗಾಡಿ ತಗೊಂಡು ಹೋಗ್ಬೇಕು. ಗಾಡಿ ಸ್ಟಾರ್ಟ್ ಮಾಡ್ರಿ, ಸ್ವಲ್ಪ ವೇಟ್ ಮಾಡ್ರಿ. ಯಾವಾಗ ಗಾಡಿ ಎಂಜಿನ್ ಹೈ ಆರ್ ಪಿ ಎಂ ಇಂದ ಲೋ ಆರ್ ಪಿ ಎಂ ಬರುತ್ತೋ ಅವಾಗ ಸ್ಟಾರ್ಟ್ ಮಾಡ್ರಿ ಗಾಡಿ. ಇಂಜಿನ್ ಗೇರ್ ಹಾಕ್ರಿ, ಇಲ್ಲಾಂದ್ರೆ ಗೇರ್ ಹಾಕಕ್ ಹೋಗ್ಬೇಡ್ರಿ. ಗೇರ್ ಹಾಕಿದ್ರೆ ನಿಮ್ ಪ್ರಾಬ್ಲಮ್ ಮತ್ತೆ ಇಂಜಿನ್ ಪ್ರಾಬ್ಲಮ್ ಬರುತ್ತೆ ಪಕ್ಕ. ಸೊ ಅದ್ರ ಸಂಬಂಧ ಏನ್ ಮಾಡ್ಬೇಕು, ಯಾವಾಗ್ಲೂ ಲೋ ಆರ್ ಪಿ ಎಂ ದಾಗ ಗಾಡಿ ಮುಂದ್ ತಗೊಂಡು ಹೋಗ್ರಿ.